ನಾ ಫಸ್ಟ್ ಬಾಗಲಕೋಟೆ ಬಂದಂದ್ರೆ 2000 ಇಸ್ವಿಯೊಳಗೆ ಟ್ರ್ಯಾಕ್ಟರ್ ಪಾಸಿಂಗ್ ಮಾಡ್ಸಕ್ರಿ. ಫಸ್ಟ್ ಇಯರ್ಗೆ ಎಲ್ಲವು ಸಬ್ಜೆಕ್ಟ್ ಡುಮ್ಕಿರಿ ನಾನು ನೀವು ಬಹುಶಃ ಕನ್ನಡ ಒಂದನ್ನು ಪಾಸ್ ಆಗಿತ್ತು ಕನ್ನತ್ತ. ಕನ್ನಡ ಒಂದು ಬಿಟ್ಟು ಅಷ್ಟು ಎಲ್ಲ ಫೇಲ್ ಆಗಿಬಿಟ್ಟಿದೆ. ಯಾಕಂದ್ರೆ ನಾವು ಓದಿ ಎಲ್ಲ ಬರೆದೆಲ್ಲ ಲೇಲಿದವಾಗ್ರಿ. ನಾನು ರೇಣುಕಾ ಖಾನಾವಳಿ ಅಂತಿದ್ರು ಸರ್ ಕೆರೂಡಿ ಹಾಸ್ಪಿಟ್ಲ್ ಕಡೆ. ನನಗೆ 6 ತಿಂಗಳು ಒಂದೇ ₹1 ತೊಗೊಳಾರ್ದ ನನಗೆ ಊಟ ಕೊಟ್ಟಿದ್ದ ನಾ ಮನುಷ್ಯ. ನಂದು SSLC ನಮ್ಮ ಊರಿಗೆ ಹೈಯೆಸ್ಟ್ ನಂದು. ಕಾಡರ್ಕೊಪ್ಪ ಗ್ರಾಮಕ್ಕೆ ಹೈಯೆಸ್ಟ್ ಮಾರ್ಕ್ಸ್ ನಂದು 68% ಆಗಿತ್ತು ನಂದು. ಎಷ್ಟು ಮಂದಿ ಹೋಗ್ತಿದ್ರಿ ಸರ್ ಆ ಗ್ರಾಮದಿಂದ ಅಂತ? ಅವಾಗ ಅದು ಏನಾಯ್ತು ಅಂದ್ರೆ ಸರ, ಒಬ್ಬರು ವಿನೋದ್ ಯರ್ಗನ್ ಅವ್ರು ಅಂತೇಳಿ ಸರ್, ಆ ವ್ಯಕ್ತಿನ ನಾನು ನೆನೆಸ್ಕೋಬೇಕಾಗ್ತದೆ. ನೀವು ಎಷ್ಟು ಮಂದಿ ಆಗಲಿ ನಮ್ಮ ಮನ್ಯಾಗ ನನಗೆ ಪುಸ್ತಕದ್ದು ತಂದು ಕೊಡ್ತಿದ್ದಿಲ್ಲ. ನಾನು ಇವತ್ತಿನವ್ರಿಗೂ ನಾನು ನಿಮ್ಗೆ ಫೋಟೋ ತೋರಿಸ್ತೇನೆ ಆ ವ್ಯಕ್ತಿದನ. ಅವ್ರ ಅಜ್ಜಾರು ಭೀಮಪ್ಪ ನಾಯ್ಕರ್ ಅಂತೇಳ್ರಿ. ಅವರು ಲೈನ್ಮನ್ ಇದ್ರು, ವೆಲ್ ಸೆಟಲ್ ಫ್ಯಾಮಿಲಿ ಸರ್ ಅವರು ಬಂದು ನಮ್ಮ ಊರಿಗೆ ಟ್ರಾನ್ಸ್ಫರ್ ಆಗಿತ್ತು ಕಾಡ್ರಕೊಪ್ಪಕ್ಕೆ. ಅವರು ಮತ್ತು ನೌಕರಸ್ಥರು ಅಂದ್ರೆ ಮತ್ತು ಒಂದಿಟ್ಟು ಫಿಟ್ ಚಲೋ ಇರ್ತಾರಲ್ಲ ಆರ್ಥಿಕವಾಗಿ. ಅವಾಗ ಎಲ್ಲ ಏನು ಬುಕ್ ತೊಗೊಂಬರ್ತಿದ್ರು ಅವೇನು ಓದ್ತಿದ್ದಲ್ಲ ಅವಾಗ ನಾನು ಓದ್ತಿದ್ದೆ. ನಿಮ್ಗೆ ಹೇಳ್ಬೇಕಂದ್ರೆ ಸರ್, ಅವನು ಕೂಡ ನಾನು ನೆನಪಿಸ್ಕೋಬೇಕಾಗ್ತದೆ. ಪ್ರತಿಯೊಂದು ಪುಸ್ತಕಗಳು ಅವನು ತೊಗೊಂಡು ನಾನು ಬರೆದಿನಿ. ಯಾಕಂದ್ರೆ ನಮ್ಮ ಅಷ್ಟೊಂದು ಕೃಷಿ ಫ್ಯಾಮ್ಲಿ, ಶಿಕ್ಷಣ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಾರ್ದಂಥ ಫ್ಯಾಮ್ಲಿ ಇದೆ. ಹಿಂಗಾಗಿ ನಾನು ಏನೋ ನನ್ನ ದೇವ್ರ ಇಚ್ಛೆ ಏನೋ ಅವನ ಪುಸ್ತಕಗಳನ್ನ ಅದು ಅವ್ನಿಗೆ ಉಪಯೋಗ ಆಗಲಿಲ್ಲ, ಏನೂ ಆಗಲಿಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ಅವನ ಪುಸ್ತಕ ತೊಗೊಂಡ್ಕ್ಯಾರ ನಾನು ಓದ್ಕ್ಯಾರ ನಾನು ಮುಂದೆ ಬಂದೆ ಅಂದ್ರೆ ತಪ್ಪಲ್ಲ. ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ಮುಂದೆ ಹೈಸ್ಕೂಲ್ಗೆ ಏನೈತಲ್ಲ, ನಮ್ಮ ಊರನವ್ರು ರಾಜು ಬಂಟ್ನೂರ್ ಅಂತೇಳಿ, ವಿನೋದ್ ಯರ್ಗನ್ ಅವರು, ಪಡದಪ್ಪ ಪ್ರದೀಪ್ ಉದುಪುಡಿ ಅಂತೇಳಿ, ಅಶೋಕ್ ಮಾದರ್ ಅಂತೇಳಿ, ಈಶ್ವರ ಉಳ್ಳಾಗಡ್ಡಿ ಅಂತೇಳಿ, ಮುಂದೆ ನಿಂಗಪ್ಪ ಅರಳಿಮಟ್ಟಿ ಅಂತೇಳಿ, ಒಳ್ಳೆ ವಿಠಲ್ ವಾಸನದ ಅಂತೇಳಿ, ಈ ರೀತಿಯಾಗಿ ಅನೇಕ ಸ್ನೇಹಿತರು ನಾವೆಲ್ಲರೂ ಕೂಡ್ಕೊಂಡು ಅವಾಗ ಎಲ್ಲರೂ ಒಮ್ಮೆ ಸಾಮೂಹಿಕವಾಗಿ ಅವಾಗ ಹೈಸ್ಕೂಲ್ ಫಸ್ಟ್ ಬಂದಿದ್ದು ಕಾಣತ್ತೀರಿ. ಒಂದು 2-3 ವರ್ಷ ಕಗುಲಂಬಕ್ಕೆ ಅವಾಗ ಹಳ್ಳಿಗೆ ಬರ್ತಿದ್ರು, ನಮ್ಮ ಅಡ್ಮಿಷನ್ ಮಾಡಿಸ್ರಿ ಅಂತೇಳಿ. ನಮ್ಮದು ಏನೋ ನಮ್ಮ ತಂದೆಯವರು ಏನೇನು ವಿಚಾರ ಮಾಡಿದ್ರಾನೆ, ಇಲ್ಲಿ ಮತ್ತು ಸರಿ ನೀವು ವ್ಯವಸ್ಥೆ ಇದ್ದಿದ್ದಿಲ್ಲ, ಹಿಂಗಾಗಿ ಹಾಸ್ಟೆಲ್ದಾಗ ಇರಲಿ ಅಂತೇಳಿ BCM ಹಾಸ್ಟೆಲ್ ಕಳಿಸಿದ್ರು ನಮ್ಮನ್ನ. ಅವಾಗ ಮುಂದೆ BCM ಹಾಸ್ಟೆಲ್ದೊಳಗೆ ಕಲಿತು ಮುಂದೆ ನಂದು SSLC ನಮ್ಮೂರಿಗೆ ಅಷ್ಟು ಆಯ್ತು ನಂದು. ಆದ್ರೆ ನಂದು ದುರ್ದೈವ ಹೆಂಗಂದ್ರೆ ನಾನು ಮುಂದೆ PUCಗೆ ಅಡ್ಮಿಷನ್ ಮಾಡಿಸ್ಲಿಲ್ಲ. ನಾನು ಬಿಟ್ಟೆ. ನಾನು ಅವಾಗ ನಮ್ಮ ತಂದೆಯವರು 2007 99 SSLC ಮುಗಿತಲ್ಲ, ಟ್ರ್ಯಾಕ್ಟರ್ ತೊಗೊಂಬಂದ್ರು ನಮ್ಮ ಮನ್ಯಾಗ. 59 ಒಂದೊಂದು HMT ದೊಡ್ಡ ಟ್ರ್ಯಾಕ್ಟರ್ ಸರ್. ಅದು 16 ವಯಸ್ಸು, ಮತ್ತು SSLC ಮುಗಿದ 16 ವಯಸ್ಸಲ್ರಿ. ನನಗದು ಟ್ರ್ಯಾಕ್ಟರ್ ಮೊದ್ಲಕ್ಕೆ ಕೃಷಿದ ಮೇನ್ ಅದೈತಲ್ಲ, ಟ್ರ್ಯಾಕ್ಟರ್ ಹೊಡ್ಯಾಕತ್ತಿದ್ದೆ ನಾನು. ಟ್ರ್ಯಾಕ್ಟರ್ ಹೊಡೋದು ಹೆವಿ ಡ್ರೈವರ್ ಸರ್. ನಾನು ನಿಮ್ಗೆ ಹೇಳ್ಬೇಕಂದ್ರೆ ದೊಡ್ಡ ಗಾಡಿ ಸರ್ ಅದು. ನಾನು ಇದ್ದೆ. ನಾನು ಜನ ನಿಂತು ನೋಡ್ತಿದ್ರು, ನಾವು ಏನೋ ಮರಿ ಇಟ್ಟದ ನೀವು ಇಂಥ ದೊಡ್ಡ ಗಾಡಿ ಹೊಡಿತಾನಲ್ಲ ಅಂತೇಳಿ. ಏನೋ ಒಂದು ಛಲ. ಮುಂದೆ ಹಂಗೆ ಕೃಷಿ ಎಲ್ಲ ಇದ್ರ ಬಗ್ಗೆ ಆಯಿತು. ಮುಂದೆ ನಮ್ಮ ತಂದೆಯವರು ಅವರು ಡಿವೈಡ್ ಆದರು, ಕೃಷಿ ಮಾಡ್ಕೋತ. ಮತ್ತು ನಮಗೂ ಶಿಕ್ಷಣ ಬಗ್ಗೆ ನಮಗೂ ಮನ್ಯಾಗೂ ನೀವು ಮುಂದೆ ಹಚ್ಚಂತೂ ನನಗೆ ಯಾರು ಅಂದಿಲ್ಲ. ನನಗೂ ಅದ್ರ ಬಗ್ಗೆ ಯಾಕೋ ಏನೋ ಅದು ಬರಲೇ ಇಲ್ಲ. ಅದು ಮುಂದೆ ಏನಾಯ್ತು ಅಂದ್ರೆ 2003 ಇಸ್ವಿ ಸರ್. ಅದು 99 SSLC ಮುಗಿದಿತ್ತು. 2003 ಇಸ್ವಿ ಒಳಗೆ ನಮ್ಮೂರಲ್ಲಿ ಸೊಸೈಟಿ ಅಂತೇಳಿದೆ, PKP ಸೊಸೈಟಿ. ಅವಾಗ ಅಲ್ಲಿ ಸಂಡೇ ಇರ್ತದೆ. ನೀವು ಆವತ್ತು ನಾವು ಹಂಗೆ ಬ್ಯಾಸಿಗೆ ಸಮಯದೊಳಗೆ ನನಗಿಂತ ಸತೀಶ್ ಪೂಜಾರ್ ಅಂತ ಹೇಳಿದ್ನಲ್ಲ, ಅವ್ರು ಕಾಲೇಜ್ ಹಚ್ಚಿದ್ರು. ಅವರೆಲ್ಲ ಹಂಗೆ ಮಾತಾಡಿದೆ, ಸುಮ್ಮನೆ ಅನ್ಕೋರು ಈಗ ಟೈಮ್ ಆಗೈತೆ ಅಂತ. ಮಗನ ನೀ ಕಾಲೇಜ್ಗೆ ಹಚ್ಚಿಲ್ಲ, ನಿನ್ನ ಕಾಲೇಜ್ ಬಗ್ಗೆ ನಾಲೆಜ್ ಏನೈತೆ ನನಗಂತ ಹೇಳಿದ್ರು ನಾನು ನೋಡ್ರಿ ಛಲ ಹೆಂಗಿರ್ತದೆ ಮನುಷ್ಯಗೆ. ಮನಸ್ಸು ಮಾಡಿದ್ರೆ ನಾಳೆಗೆ ಹಚ್ತಾನೆ ಅಂತ ಹೇಳಿದ್ರು. ನಾನು ಮರುದಿವಸ ಸೋಮವಾರ ಇತ್ತು. ನಿಮಗೆ ನನಗಿನ್ನೂ ನೆನಪಿದೆ. ನಂದು LC ಕೂಡ ಕಿತ್ಕೊಂಡು ಬಂದಿದ್ದಿಲ್ಲ. ನಾನು ಎಲ್ಲೇ ಕಗಲುಂಬದೊಳಗೆ ಅಲ್ಲೇ ಇರ್ತದೆ. ನಾನು ಮರುದಿವಸ ನಮ್ಮ ಬಂದು ಅಲ್ಲಿ ಅವಾಗ ₹500 ದೇಣಿಗೆ ಕೊಟ್ಟಕ್ಯಾರ, ₹500 ದೇಣಿಗೆ ತೊಗೊಂಡ್ರೆ ಅದು. ನಾನು ನಮ್ಮ ಮನ್ಯಾಗ ಹೇಳಾರ್ದ ಬಂದು ಅದನ್ನು LC ಅಲ್ಲಿ ತೊಗೊಂಡು ಮಾರ್ಕ್ಸ್ ಕಾರ್ಡ್ ಅವನ್ನೆಲ್ಲ ತೊಗೊಂಡ್ಕ್ಯಾರೆ ಅವತ್ತು ಬಾಗಲಕೋಟೆ ಬಂದೆ. ನಾನು ಬಾಗಲಕೋಟೆಗೆ ಬಂದ ಬಸವೇಶ್ವರ ಕಾಲೇಜು ಕೇಳಿದೆ ಹಿಂಗೆ ನಿಮ್ಮಂಥವ್ರೊಬ್ಬರನ್ನ, ಹಿಂಗೆ ಕಾಲೇಜ್ ಯಾವುದು ಏನು ಅಂತೇಳಿ ಬಸ್ಸಿಗೆ ಬಂದು ಕೇಳಿದೆ. ಅವತ್ತು ಇಲ್ಲಿ ಸಕ್ರೆ ಕಾಲೇಜು, ಮುಂದೆ ಬಸವೇಶ್ವರ ಕಾಲೇಜ್ ಹಿಂಗೆ ಅದಾವ ಅಂತ ಹೇಳಿದ್ರು. ನಮಗೇನು ಬಾಗಲಕೋಟೆನ ಗುರುತಿಲ್ಲ ರೀ. ನಾ ಫಸ್ಟ್ ಬಾಗಲಕೋಟೆ ಬಂದಂದ್ರೆ 2000 ಇಸ್ವಿಯೊಳಗೆ ಟ್ರ್ಯಾಕ್ಟರ್ ಪಾಸಿಂಗ್ ಮಾಡ್ಸಕ್ರಿ. ಅದ ಫಸ್ಟ್ ನನಗೆ ನಿಮ್ಗೆ ಹೇಳ್ಬೇಕಂದ್ರೆ. ಮತ್ತು ಏನು ನಮ್ಮ ಮಾಹಿತಿನೇ ಇಲ್ಲಲ್ಲ ಈ ಕಡೆ ಬಾಗಲಕೋಟೆ ಜಿಲ್ಲಾ ಇದು. ಅವಾಗ ನಂತರ ಇಲ್ಲಿ ಸಕ್ರೆ ಒಳಗೆ ಎಜುಕೇಷನ್ ಮಾಡ್ಬೇಕಂತೇಳಿ ಒಬ್ಬರು ಯಾರು ಹೇಳಿದ್ರು. ನನಗೆ ಎಜುಕೇಷನು, ಆರ್ಟ್ಸು, ಸೈನ್ಸು ಏನೂ ಗುರ್ತಾನೆ ಇಲ್ಲ ನನಗೆ ಅದ್ರದ್ದು. ಅವಾಗ ಮುಂದೆ ಇಲ್ಲಿ ಅದನ್ನು ಪ್ರಾಸ್ಪೆಕ್ಟಸ್ ಈ ಬುಕ್ಕ ತೊಗೊಂಡೋದ ಪರಿಚಯ ಪತ್ರಿಕೆ ಅವನು ತೊಗೊಂಡು ಹೋಗಿ ಊರಿಗೆ ತೊಗೊಂಡು ಹೋದೆ. ನಾನು ಸಾಯಂಕಾಲ ತೊಗೊಂಡೋಗಿ ಹಂಗೆ ಒಬ್ಬ ನಿಮ್ಮಂಥವ್ರು ಹಿಂಗೆ ಕೇಳಿದೆ. ಇಲ್ಲ ಎಜುಕೇಷನ್ ಮಾಡಿಸ ಅಂತೇಳಿ ಅಂತಂದ್ರೆ ಮುಂದೆ TCS ಮಾಡೋಕೆ ಅನುಕೂಲ ಆಗತ್ತೆ ನಿನಗೆ ಅಂತ ಹೇಳಿದ್ರು ಅವ್ರು ನನಗೆ. ಮಸ್ತರ್ ಹಾಕಿರಿ ನೀವು ಅಂತ ಅವ್ರು ಹೇಳಿದ್ರು ನನಗೆ.
ನಾನು ಆ ಪ್ರಕಾರ ಎಜುಕೇಷನ್ ಮಾಡಿದೆ. ಎಜುಕೇಷನ್ ಮಾಡಿ ಅಡ್ಮಿಷನ್ ಮಾಡಿದೆ ನಾನು. ಯಾಕಂದ್ರೆ ನಾನು ಕಾಲೇಜ್ ಕಲಿಬೇಕು ಅನ್ನೋದಿಲ್ಲಲ್ರಿ. ಅವ್ರು ಅವತ್ತು ಮಾತಾಡಿದ್ರೆ ಅಂತೇಳಿ ಒಂದು ಇದಕ್ಕೆ ಕಾಲೇಜ್ ಹಸನತ್ ಬಂದವ. ನಾ ಕಾಲೇಜ್ ಕಲಿತೀನದು. ಮುಂದೆ ನಿಮ್ಗೆ ದುರಂತ ಏನಂದ್ರೆ ಕಾಲೇಜ್ ಅಡ್ಮಿಷನ್ ಆಯ್ತು, ಎಲ್ಲ ಆತ್ರಿ. ಪಾಸನ್ನು ತೆಗಿಸಿದೆ ನಾನು. ಅವಾಗ ಬಾಗಲಕೋಟೆ ಆ ಪಾಸ್ ತೆಗಿಸಿದೆ. ಅವಾಗ ಪೆಟ್ರೋಲ್ ಪಂಪ್ ಭಾಳ ಇದ್ದಿದ್ದಿಲ್ಲ, ಟ್ರ್ಯಾಕ್ಟರ್ ಹೊಡಿತಿದ್ನಲ್ಲ ನಾನು. ಸೊ ಲೋಕಾಪುರದಾಗ ಹಳ್ಳದ ಅಂತೇಳಿ ಒಂದು ಪೆಟ್ರೋಲ್ ಪಂಪ್ ಇತ್ತು. ಅದ್ರ ಬಿಟ್ಟು ಒಳ್ಳೆ ನಾವು ಇಲ್ಲಿ ಗದ್ನಿಕೇರಿ ಅಕ್ಕಿ ಮಾಡಿಯವ್ರ ಪಂಪಿಗೆ ಬರ್ಬೇಕು ನಾವು ಡೀಸೆಲ್ ತರಕ್ಕೆ ಸರ್. ನಾನು ಡೀಸೆಲ್ ತರಕ್ಕೆ ಪಾಸ್ ಉಪಯೋಗ ಮಾಡಿದಂಗೆ ಆತವಾಗ ಸರ್. ಅದು ಮುಂದೆ ಅವಾಗ ಪಿಕ್ಚರ್ ನೋಡಕ್ಕೆ ಬರ್ತಿದ್ದೆ ನಾ ಇಲ್ಲಿ. ನಾ ಬಹುಶಃ ಬಾಗಲಕೋಟೆ ಫಸ್ಟ್ ಫಿಲ್ಮ್ ಅಂದ್ರೆ ಅಪ್ಪು ಸೈನಿಕ ಫಿಲ್ಮ್ ಇದ್ರು ಸರ್ ಅವಾಗ. ಅಪ್ಪು ಇವು ಸೈನಿಕ ಈ ಚಂದ್ರಚಕೋರ್ ಯಾವ್ದದ ಇವೆಲ್ಲ ಫಿಲ್ಮ್ ಇವನ್ ಪಿಕ್ಚರ್ ನೋಡಕ್ಕೆ ಬರ್ತಿದ್ದೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ. ಅದು ಇನ್ನೊಂದು ಇವ್ರದ್ರಿ ದರ್ಶನ್ ಅವ್ರದ್ದೊಂದು ಫಿಲ್ಮ್ ಐತ್ರಿ. ಅದು ಒಂದಿಷ್ಟು ಫಿಲ್ಮ್ ಫಿಲ್ಮ್ ನೋಡಕ್ಕೆ ಬರ್ತಿದ್ದೆ ನಾನು. ಮುಂದೆ ಹಂಗೆ ಬರ್ತೀವಿ. ಫಸ್ಟ್ ಇಯರ್ಗೆ ಎಲ್ಲವೂ ಸಬ್ಜೆಕ್ಟ್ ಡುಮ್ಕಿರಿ ನಾನು. ನೀವು ಬಹುಶಃ ಕನ್ನಡ ಒಂದನ್ನು ಪಾಸ್ ಆಗಿತ್ತು ಕನ್ನತ್ತ. ಕನ್ನಡ ಒಂದು ಬಿಟ್ಟು ಅಷ್ಟು ಎಲ್ಲ ಫೇಲ್ ಆಗಿಬಿಟ್ಟು. ಯಾಕಂದ್ರೆ ನಾವು ಓದಿಲ್ಲ ಬರೆದಿಲ್ಲ ಲೇಲಿದವಾಗ್ರಿ ಅಲ್ರಿ. ಸೈನ್ಸ್ ಟ್ರ್ಯಾಕ್ಟರ್ ಹೊಡಿಬೇಕು ಬಂದು ಎಕ್ಸಾಮ್ ಬರೆದು ನಾ ಮನ್ಯಾಗ ನಾನು PUC ಅಡ್ಮಿಷನ್ ಮಾಡಿಸೀನಿ ಅಂತಲೂ ಹೇಳಿದ್ದಿಲ್ಲ ನಾನು. ಡೀಸೆಲ್ ತೊಗೊಂಬರಕ್ಕೆ ಬಂದು ಎಕ್ಸಾಮ್ ಬರ್ದೋಗೇನ್ರಿ ನಾನು. ಓದಲಾರ ಬರೀಲಾರ್ದ ಪಾಸ್ ಹಾಕಿವನ್ರಿ ಸರ್. ಮುಂದೆ ನೋಡ್ರಿ ಹೆಂಗೈತೆ ಅಂದ್ರೆ ಏನು ಒಳ್ಳೆಯದು ಎಕ್ಸ್ಟರ್ನಲ್ ಜೂನದ ಎಕ್ಸಾಮ್ ಕಟ್ತಾರೆ ನೋಡಿ ಸರ್. ಅವಾಗ ಒಳ್ಳೆ ಒಬ್ಬರು ಹಿಂಗೆ ಏನೋ ನನಗೊಂದು ಅದನ್ನು ಆ್ಯಕ್ಚುಲಿ ನಾನು ಶಾಲೆ ಕಲಿಬೇಕು, ನಾ ಹಿಂಗೆ ರಾಜಕಾರಣ ನಾನು ಜನ್ಮದಾಗ ನಾನು ಕನಸು ಮನಸ್ಸಿನಾಗ ನಾನು ತಲೆಯಾಗಿಲ್ಲ. ಮತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್ ಮುಂದೆ ಅದೇ ರೀತಿ ಹಂಗೆ ನಮ್ಮ ತಂದೆಯವ್ರಿಗೆ ಗುರ್ತು ಇವು ಕಾಲೇಜ್ ಕಚ್ಚಾನ ಅವನು ಸರ್. ಬಟ್ ಅವ್ರು ಖುಷಿ ಪಡಲಿಲ್ಲ. ಅವ್ರು ನಿಮ್ಗೆ ಹೇಳ್ಬೇಕಂದ್ರೆ ಕಾಲೇಜ್ ಕಚ್ಚಾನ ಅಂದ್ರೆ ಎದಕ್ಕೆ ಬೇಕು ಹಂಗೆ ಹಿಂಗೆ ಅಂತೇಳಿ ಖುಷಿ ಪಡಲಿಲ್ಲ. ಬಟ್ ನಮ್ದು ಇನ್ನೊಂದು ಹೆಂಗಂದ್ರೆ ಸಂಪರ್ಕ ಸರ್ ನಮ್ಮ ಊರಾಗ ರೀ ನನ್ನ ವಾರಿಗೆಯರ ಜೊತೆ ಎಷ್ಟು ಇರ್ತಿದ್ನಲ್ರಿ ಅಷ್ಟು ನನಗಿಂತ ದೊಡ್ಡವ್ರ ಜೋಡಿನೂ ಕುಂದಿರ್ತಿದ್ದಾರೆ. ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ ಒಂದು ಅನುಭವ ಏನೋ ಅವ್ರ ಅನುಭವ. ಈಗ ನೋಡ್ರಿ ನಮ್ಗಿಂತ ದೊಡ್ಡವ್ರದ್ದು ಅವ್ರಿಗೆ ಅನುಭವ. ಹಿಂಗೆ ಒಂದು ಹಿರ್ತನ ದೃಷ್ಟಿ ಒಳಗೆ ಏನೇನು ಮಾತಾಡಿ ಹಿಂಗೆ ಒಂದು ದೇವ್ರಿದು. ಮುಂದೆ ಹಂಗೆ ಒಳ್ಳೆ ಜೂನ್ದಾಗ ಎಕ್ಸಾಮ್ ಕಟ್ಟಿದೆ ಸರ್. ಜೂನ್ದಾಗ ಎಕ್ಸಾಮ್ ಕಟ್ಟಿ ಒಂದಿಟ್ಟು ಓದ್ಕೊಂಡು ಕ್ಯಾರೆ ಆರ್ಡಿನರಿ ಒಳಗೆ ಪಾಸ್ ಆಗಿದೆ. ನಾನು ನಿಮ್ಗೆ ಹೇಳ್ಬೇಕಂದ್ರೆ ಸರ್ ಆರ್ಡಿನರಿ ಪಾಸ್ ಆಗಿ ಫಸ್ಟ್ ಇಯರ್ ನಾನು. ಫಸ್ಟ್ ಇಯರ್ ಹೌದೌದು ಫಸ್ಟ್ ಇಯರ್. ಅದು ಜೂನ್ ಎಕ್ಸಾಮ್ ಎಕ್ಸ್ಟರ್ನಲ್ ಕಟ್ತಾರಲ್ಲ ಸರ್. ಅದು ಅವಾಗ ಜೂನ್ ಎಕ್ಸಾಮ್ ಕಟ್ಟಿ ಅದು ಎಕ್ಸಾಮ್ಗೆ ನಮ್ಮ ಮನ್ಯಾಗ ಎಕ್ಸಾಮ್ ಬರಿತೀನಂತ ಬಂದೇ ಇಲ್ರಿ ನಾ. ಮತ್ತು ಡೀಸೆಲ್ ತೊಗೊಂಬರಕ್ಕೆ ಹೋಗ್ತೀನಂತ ಬರೋದ್ರಿ ನಿಮ್ಗೆ ಹೇಳ್ಬೇಕಂದ್ರೆ ಸರ್. ಡೀಸೆಲ್ ತೊಗೊಂಬರಕ್ಕೆ ಬರ್ತಂದು ಎಕ್ಸಾಮ್ ಬರೋದು ಮುಂದೆ ರಿಸಲ್ಟ್ ಕ್ಲಿಯರ್ ಆ ಸರ್. ಅದು ಮುಂದೊಳ್ಳೆ PUC ಅಡ್ಮಿಷನ್ ಮಾಡಿದ್ರೆ ನಾನು. ಯಾವಾಗಿದ್ದು ಅದ PUC ಸೆಕೆಂಡ್ ಇಯರ್ ಆಯ್ತು 2003 2004 ಸರ್. 4ಕ್ಕೆ PUC ಸೆಕೆಂಡ್ ಇಯರ್ಗೆ ಬಂದರೆ ಆಟೋ ತೊಗೊತ್ಲೆ ನಮ್ಮ ಮನೆಯೊಳಗೆ ನಮ್ಮ ತಂದೆಯವರಿಗೆ ನಮಗಂತರೂ ಉತ್ತರ ದಕ್ಷಿಣ ರೀತಿ ಆಗಿಬಿಡ್ತೀರಿ ಅದು. ಬಟ್ ಯಾಕೋ ಅವರು ನನ್ನ ಮೊದಲಿಗಿಂತನೂ ಅಷ್ಟೊಂದು ಸೇರಲಿಲ್ಲ ಅವ್ರು ನಿಮ್ಗೆ ಹೇಳ್ಬೇಕಂದ್ರೆ. ಒಟ್ಟು ಸೇರಲಿಲ್ಲ ಅವರು. ಬರ್ಬರ್ತಾ ನನ್ನ ಒಂದು ನೋಡೋ ದೃಷ್ಟಿನೂ ಬೇರೆ. ಆ್ಯಕ್ಚುಲಿ ನಮ್ಮ ತಂದೆಗೆ ನಾವು ಒಬ್ಬನೇ ಮಗ, ಇಬ್ಬರು ಸಹೋದರಿಯರು ನನಗೆ. ಯಾಕೋ ನನ್ನ ಮ್ಯಾಗ ಅವರು ಪ್ರೀತಿನ ಕಡಿಮೆ ಆಯ್ತಿರೋದು ಹೇಳ್ಬೇಕಂದ್ರೆ. ಮುಂದೆ ನನಗೆ ಒಂಥರ ನೋಡೋದು, ನಾವು ಒಂಥರ ಆಳುಗಳು ನೋಡ್ತಾರಲ್ಲ ಆ ರೀತಿ ಮಾಡೋದು. ಡ್ರೈವರ್ನ ಪ್ರೀತಿನ ನೋಡ್ತಿದ್ದು ಕರೆ ನಾನು ಸರಿಯಾಗಿ ನನ್ನ ಹಂಗೆ ನೋಡ್ತಿದ್ದಿಲ್ಲ ರೀ. ಬಟ್ ಯಾಕೋ ಏನೋ ನನಗೂ ಬರ್ಬರ್ತಾ ಇದಾಯಿತು. ಮುಂದೆ ಹೆಚ್ಚು ಕಡಿಮೆ 2004 ನಾನು ಮನೆ ಬಿಟ್ಟು ಬಂದಂಗೆ ರೀ ಹೇಳ್ಬೇಕು. 2004ಕ್ಕೆ ಮನೆ ಬಿಟ್ಟು ಬಂದೆ. ಮುಂದೆ ನನ್ನ ಇವತ್ತೇನಾದರೂ ನಾನು ಬಾಗಲಕೋಟೆ ಒಳಗೆ ನಾನು PUC ಸೆಕೆಂಡ್ ಇಯರ್ ಇದ್ದಂಥ ಸಂದರ್ಭದೊಳಗೆ ರೀ ನಾನು ನೆನೆಸ್ಬೇಕಾದದ್ದು ಇಟ್ಟಂಗಿ ಚಾಳ ಅಂತ ಐತೆ ನೋಡ್ರಿ ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಸರ್. ನಾನು ಅಲ್ಲಿದ್ದೆ. ನಾನು ಒಬ್ಬರು PUC ಇದ್ದಾಗ ಸರ್ ಇದು ಒಬ್ಬರು ಗಿಡ್ಡು ಪಾಟೀಲ್ ಅಂತೇಳಿ ಅವರು ಒಟ್ಟು ಏನೋ ಒಂದು ಒಳ್ಳೆ ಬಳಗ. ಚಿತ್ತಾಪುರದವ್ರು ಒಬ್ಬರು ಮಾಲಿ ಪಾಟೀಲ್ರು ಅಂತೇಳಿ ಸರ್, ಮುತ್ತು ಮಾಲಿ ಪಾಟೀಲ್ ಅಂತೇಳಿ. ಏನೋ ಹೆಂಗೋ ಒಳ್ಳೆ ಸಂಪರ್ಕ ಬೆಳೀತಿ. ನಮ್ಮ ದೋಸ್ತರು ನಾನು ರೇಣುಕಾ ಖಾನಾವಳಿ ಅಂತಿದ್ರು ಸರ್ ಕೆರೂಡಿ ಹಾಸ್ಪಿಟ್ಲ್ ಕಡೆ. ನಾನು ಆ ಮನುಷ್ಯ ನೋಡ್ರಿ ಯಾರ್ದೋ ಒಂದು ತನ್ನ ಊಟ ಮಾಡೀನಂದ್ರೆ ನಾನು ನೆನೆಸ್ಬೇಕಾಗ್ತದೆ. 2004ನೇ ಇಸ್ವಿ ಒಳಗೆ ನನಗೆ 6 ತಿಂಗಳು ಒಂದೇ ₹1 ತೊಗೊಳಾರ್ದು ನನಗೆ ಊಟ ಕೊಟ್ಟಿದ್ದಾನೆ ಆ ಮನುಷ್ಯ. ರವಿ ಅಂತೇಳಿ, ರವಿ ರೇಣುಕಾ ಖಾನಾವಳಿ ರವಿ ಅಂತೇಳಿ ನೋಡ್ರಿ. ಅನ್ನ ಉಂಡಿದ್ರೆ
ನಾನು ನೆನಪು ಹೆಸರು ಬಂತು ಮತ್ತು ನೋಡಿರಿ ಇದು ಯಾವಾಗಿದೆ 22 ವರ್ಷದ ಹಿಂದಿನ ಸುದ್ದಿ ನಾನು ಹೇಳಕತ್ತೀವಿ ಸರ್ 2004 ಇಸ್ವಿ ಒಳಗೆ 6 ತಿಂಗಳು ನನಗೆ ಬಿಲ್ ತೊಗೊಳಾರ್ದು ಊಟ ಕೊಟ್ಟೇನೆ ಸರ್ ಆ ಮನುಷ್ಯ ನೆನೆಸ್ಬೇಕು ಅವರಿಗೆಲ್ಲ ಕೂಡ ನಾನು ಯಾಕಂದ್ರೆ ಒಬ್ಬರು ಅಂತೂ ತನ್ನ ಊಟ ಮಾಡಿವಿ ಅಂದ್ರೆ ಮುಂದೆ ಹಂಗೆ ದೋಸ್ತರು ಏನೇನೋ ಮಾಡ್ಕೊಂಡು PUC ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸ್ ಆದೆ ಫಸ್ಟ್ ಕ್ಲಾಸ್ ಆಗೋದು ನಂದು ಆದರೆ ಸಬ್ಜೆಕ್ಟ್ ನಾನು ಹಿಂದಿ ತೊಗೊಂಡಿದ್ದೆ ನಾನು ಹಿಂದಿ ಯಾಕೋ ನನಗೆ ಅದು ಹತ್ತಲಿಲ್ಲ ಮತ್ತು ಅದರ ಬೇರೆ 3 ವರ್ಷ ಇಲ್ಲೊಂದು ಡಿಸ್ಕನೆಕ್ಟ್ ಆಗೈತಿ ಗ್ಯಾಪ್ ಆಗೈತಿ ಮುಂದೆ ಹಿಂಗಾಗಿ ಚಲೋ ಆಯ್ತು ಮುಂದೆ ಏನು ಮಾಡ್ಬೇಕಂತ ನನಗೇನು ತಲೆ ಬಂತಂದ್ರೆ 5 years ಲಾ ಮಾಡ್ಬೇಕಂತೇಳಿ ಕರ್ನಾಟಕ ಯೂನಿವರ್ಸಿಟಿಗೆ ಹೋದ್ರೆ ಸರ್ ನಾನು ಮುಂದೆ ನಾನು ಎಜುಕೇಷನ್ ನೋಡ್ರಿ ನಾ ಇಲ್ಲೇನು ಸೆಕೆಂಡ್ ಇಯರ್ ಮುಗಿಸಿನಲ್ಲ ಮುಗಿಸಿ ನಾ 3 ಟ್ರ್ಯಾಕ್ಟರ್ ಹೊಡಿತಿದ್ದೆ ಅಂತೇಳಿನ ನಿಮ್ಗೆ ನಾನು ಟ್ರ್ಯಾಕ್ಟರ್ ಇಕ್ಕಟ್ಟು ಹೊಡೋದು ಇಕ್ಕಟ್ಟು ಬಂದು ಅವ್ರು ದುಡ್ಡು ಕೊಟ್ಟಿದ್ದೆ ಸರ್ ನಾನು ಅವ್ರಿಗೆ ಯಾರಿಗೆ ಅವ್ರ ರವಿ ಖಾನಾವಳಿ ಅವ್ರು ಸರ್ ಕೊಟ್ಟಿದ್ದೆ ಇಟ್ಕೊಂಡಿಲ್ಲ ಕೊಟ್ಟಿದ್ದೆ ಮುಂದೆ ನಂತರ ಒಳ್ಳೆ PUC 4 ಮುಗೀತಿ ಒಳ್ಳೆ ಮತ್ತು ಸ್ಟಾಪ ಆಗೋತ್ರಿ ಸರ್ ನಾನು ಮುಂದೆ ಅಲ್ಲಿ LLB ಮಾಡ್ಬೇಕಂತ ಒಂದು ಪ್ಲ್ಯಾನ್ ಇತ್ತು ನನಗೆ ಒಬ್ರು ಗಿಡ್ಡು ಪಾಟೀಲ್ ಅಂತೇಳಿ ಗೋಕಾಕ್ದಾರ್ ಸರ್ ಅವರು ಇಲ್ಲಿ ನಮ್ಮ ಸೀನಿಯರ್ ಅಡ್ವೊಕೇಟ್ RV ಕವಡಿಮಟ್ಟಿ ಸರ್ ಹಳ್ಯಾರಿ ಅವರು ಅವ್ರು ನೋಡಿ ನಾನು ಲಾಯರ್ ಆಗ್ಬೇಕಂತೇಳಿ ಒಂದು ತಲೆಯಾಗ ಬಂದಿದೆ ಸರ್ ನನಗೆ ಮುಂದೆ ಡಿಗ್ರಿ ಮಾಡಿದೆ ಸರ್ ನಾನು ಬಸವೇಶ್ವರಕ್ಕೆ ಡಿಗ್ರಿ BA ಮಾಡಿದ್ದಾರೆ ನಾನು BA ಮಾಡಿ ಮಾಡೋದು ನಾನು ನಿಂಬಲ್ಲ ಉಡಾಳು ಹುಡುಗರು ಗಂಟು ಬಿದ್ದರು ಸರ್ ಸಾಕು ಒಂದು 2005 ಇಸ್ವಿ ಒಳಗೆ ಒಂದು ಇನ್ಸಿಡೆಂಟ್ ಆಯ್ತು ಸರ್ ಒಂದು ಬ್ಯಾಡ್ ಇನ್ಸಿಡೆಂಟ್ ಆ ಸಂದರ್ಭದೊಳಗೆ ಮತ್ತು ಉಡಾಡು ಮಂದಿ ಏನೇನೋ ಯಾವುದೋ ಬಟ್ ನನಗೆ ಯಾಕೋ ಸರಿ ಮಾಡಲಿಲ್ಲ ಅಲ್ಲಿಗೆ ಡಿಗ್ರಿ ಕೂಡ ಡಿಸ್ಕನೆಕ್ಟ್ ಆದ ಸರ್ ನಂದು ಡಿಗ್ರಿ ಹೋಗಲ್ಲ ಮುಗಿದು ಅಲ್ಲಿಗೆ ಮುಗೀತು ಸರ್ ಅದು ಅಲ್ಲಿ 5 years ಲಾ ಮಾಡ್ಬೇಕಂತ ಅಲ್ಲೇ ನನಗೆ ಎಜುಕೇಷನ್ ಕರ್ನಾಟಕ ಯೂನಿವರ್ಸಿಟಿ ಒಳಗೆ 5 years ಲಾ SC ST ಅವರು ನನಗೆ ಅವಕಾಶ ಆಗಲಿಲ್ಲ ಸರ್ ಅಲ್ಲಿ ಮುಂದೆ ಏನು ಮಾಡಿದೆ 2006 ಇಸ್ವಿ ಒಳಗೆ ಸರ್ ಬಾಗಲಕೋಟೆ ನಂದಿಮಠ ಕಾಲೇಜಿಗೆ ಸರ್ 5 years ಲಾ ಮಾಡಿದೆ ಸರ್ ನಾನು 5 years ಆಡ್ತೋದ್ಲಿ ಒಂದಿಟ್ಟು ಏನಾಯ್ತು ಒಮ್ಮೆ ಒಂದು 6 ತಿಂಗಳು ಜಗಳ ಆಡೋದು ಹಿಂಗೆ ಒಂದಿಟ್ಟು ಏನೋ ಮತ್ತು 4 ಮಂದಿ ಹಿರಿಯರು ಕುಡಿಸೋದು ಹಿಂಗೆ ನಡೆದಿದೆ ಸರ್ ಬಟ್ ನಾನು ಶ್ರಮಜೀವಿ ಸರ್ ನಾನು ಟ್ರ್ಯಾಕ್ಟರ್ ಹೆಂಗೆ ಹೊಡಿತಿದ್ದೆ ಅಂದ್ರೆ ನೀವು ನಂಬ್ತಾರೆ ಗುರ್ತಿಲ್ಲ ಇವತ್ತಿನವ್ರಿಗೂ ನಾನು ವೇರಿ ಡ್ರೈವರ್ ಸರ್ ಡ್ರೈವರ್ಕಿ ಒಳಗೈತಲ್ಲ 12 ತಾಸು 14 ತಾಸು 15 ತಾಸು ಡ್ರೈವಿಂಗ್ ಮಾಡ್ತಿದ್ದೆ ನಮ್ಮೂರು ಕಾಡ್ರಕೊಪ್ಪ ಗ್ರಾಮ ವಿತ್ ರೆಕಾರ್ಡಿಂಗ್ ಅದ ಇದು ದುಡಿಸಿಕ್ಯಾರ ಕಂತು ಕಟ್ಟಿದಂಥ ಏಕೈಕ ವ್ಯಕ್ತಿ ಅಂದ್ರೆ ತಪ್ಪಲ್ಲ ನಾನು ನಿಮ್ಗೆ ಹೇಳ್ಬೇಕು 59 ನಮ್ಮ ಊರೊಳಗೆ ನೀರಾವರಿ ಇದು ಆಗಿತ್ತು ಟ್ರ್ಯಾಕ್ಟ್ರನ್ನು ದುಡಿಸ್ಕ್ಯಾರ ಕಂತು ಕಟ್ಟಿ ಎರನಾಡು ಕಡೆ ದುಡಿಯೋಕೆ ಹೋಗಿದ್ದೆ ಸರ್ ನಾನು ಎರನಾಡು ಈ ಕಡೆ ನರಗುಂದ ತಾಲೂಕು ಆಚಮಟ್ಟಿ ಬನಹಟ್ಟಿ ಕುರ್ಲಿಗೇರಿ ತಡಾಳ ಬೈರ್ನಟ್ಟಿ ಅಂತೇಳಿ ಊರದವಲ್ಲ ಅಲ್ಲೆಲ್ಲರೂ ನಾನು ಚೇರ್ಪರಿ ಸರ್ ಒಂಟಿಪಾಳ ನೆಗಲ ಹೊಡಿತಿದ್ದೆ ನಾನು ಅಂದ್ರೆ ಕರಿಕಿ ನೆಲಗಳು ಇರ್ತಾವಲ್ಲ ಸರ್ ಕರಿಕಿ ನೆಲ ನೆಗಲ ಹೊಡಿದೆ ಹೆವಿ ಡ್ರೈವರ್ ಸರ್ ನಾನು ಭಾಳ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ನನಗೆ ಕೃಷಿ ಬಗ್ಗೆ ನಾನು ಡ್ರೈವರ್ಗೆ ಮಾಡಿ ನಾನು ಅದ್ರ ಬಗ್ಗೆ ನನಗೂ ಹೆಮ್ಮೆ ಐತೆ ಯಾಕಂದ್ರೆ ನನಗೊಂದು ಡಿಸಿಪ್ಲಿನ್ ಒಂದು ಏನಲ್ಲ ಇವತ್ತಿಗೆ ನಾವು ಏನಲ್ಲ ಹಂಗೆ ಇರ್ಬೋದು ಕರೆ ಬಟ್ ಅವತ್ತೇನು ಖುಷಿ ಇತ್ತಲ್ಲ ಆ ಖುಷಿ ಇವತ್ತೂ ಇಲ್ಲ ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ಸರ್ ಮುಂದೆ ಈ ರೀತಿಯಾಗಿ ಬಂತು ಮುಂದೆ ಮೊದಲೇ ನಮ್ಮ ಮನೆಯೊಳಗೆ ಮೊದ್ಲಕ್ಕೆ ಅಟ್ಕಟ್ಟ ಅಂತ ಉಳಿದಿತ್ತು ಮುಂದೆ ಹೆಚ್ಚು ಕಡಿಮೆ 2005-6 ಇಸ್ವಿ ಒಳಗೆ ಪೂರ್ತಿ ಮನೆ ಬಿಟ್ಟನ ಬಂದುಬಿಟ್ಟೆ ನಾನು ಮನೆ ಬಿಟ್ಟು ಬಂದೆ ಬಾಗಲಕೋಟೆ ಒಳಗೆ ಈ ಕಾಯಿಪಲ್ಲೆ ಮಾರ್ಕೆಟ್ ಐತಲ್ಲ ಸರ್ ಅಲ್ಲಿ ಒಂದು ರೂಮ್ನಾಗಿದ್ದೆ ಸರ್ ನಾನು ಒಂದು 4 ಮಂದಿ ಕೂಡ್ಕೊಂಡ್ರಿ ಡಿಗ್ರಿ ಮಾಡ್ತಾ ಇದ್ರಿ ಇಲ್ಲ PUC ಇದು 5 years ಲಾಕ್ ಅಡ್ಮಿಷನ್ ಮಾಡಿದ್ದೆ ನಾನು ಬಟ್ ಕಾಲೇಜ್ಗೆ ಹೋಗ್ಬೇಕನ್ನು ಹಂಗೆ ಮಾಡೋದು ಅಟ್ರೆ ಇದೆ ಮುಂದೆ ಏನಾಯ್ತು ಮನೆ ಬಿಟ್ಟು ಏನೋ ಬಣ್ಣೆಲ್ಲ ಸರ ಬಾಗಲಕೋಟೆ ಒಳಗೆ ಅಲ್ಲಿ ಕಾಯಿಪಲ್ಲೆ ಮಾರ್ಕೆಟ್ ಅದರಲ್ಲ ಸರ್ ಅಲ್ಲಿ ರೂಮ್ ಮಾಡಿದ್ದೆ ಸರ್ ನಾನು ಒಂದು 4 ಜನ ಅವರು 1 ದಿನ 2 ದಿನ ನನಗೆ ಊಟ ಕೊಟ್ಟರು 2ನೇ ದಿನ 3ನೇ ದಿನಕ್ಕೆ ಟ್ರಂಕ್ ಕಿಲಿ ಹಾಕೊಂಡು ಹೊಂಟುಬಿಟ್ರು ಅಕ್ಕಿ ಊಟ ಮಾಡಿಕೊಂಡು ತಿನ್ನೋಂಥ ಅಷ್ಟಕ್ಕೆ ಕ್ರಿಟಿಕಲ್ ಮೂಮೆಂಟ್ ಬಂತು ನಾನು